ಮಗುವಿನ ಮೆದುಳಿನಲ್ಲಿ ಮೆಂಟಲಿ ರಿಟಾರ್ಡೆಡ್ ಮಕ್ಕಳನ್ನು ಹೊರತುಪಡಿಸಿದ್ರೆ ಎಲ್ಲ ಮಕ್ಕಳಲ್ಲೂ ಕೋಟಿ 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 ಜ್ಞಾನಕೋಶಗಳಿರುತ್ತೆ. ಈ ಜ್ಞಾನಕೋಶಗಳೆಲ್ಲವೂ ಕೂಡ ಸಕ್ರಿಯ ಆಗೋದು ಪ್ರಾರಂಭದ 8 ವರ್ಷದಲ್ಲಿ. ಅಂದರೆ ಮಗುವಿನ ಪಂಚೇಂದ್ರಿಯಕ್ಕೆ ಏನೇನು ಅನುಭವಗಳು ಸಿಗುತ್ತೋ ಇಂದ್ರಿಯಗಳಿಗೆ, ಆ ಅನುಭವಗಳೆಲ್ಲವೂ ಮೆಸೇಜ್ ಆಗಿ ಮೆದುಳಿಗೆ ಹೋಗಿ ಮೆದುಳು ಅದನ್ನು ಸಂಸ್ಕರಿಸಿ ಆ ಜ್ಞಾನಕೋಶಗಳನ್ನು ಸಕ್ರಿಯಗೊಳಿಸುತ್ತೆ. ಆ ಜ್ಞಾನಕೋಶಗಳನ್ನು ಸಕ್ರಿಯಗೊಳಿಸ್ಬೇಕಾದ್ರೆ ಮಗುವಿಗೆ ಚಟುವಟಿಕೆ ಮೂಲಕನೇ ನಾವು ಶಿಕ್ಷಣವನ್ನು ಕೊಡಬೇಕು. ಬೇರೆ ಯಾವ ಮಾಧ್ಯಮ ಮೂಲಕ ಕೊಟ್ಟಾಗಲೂ ಅವು ಸಕ್ರಿಯಗೊಳ್ಳಲ್ಲ. ಈ ಅಂಶನ ಗಮನದಲ್ಲಿಟ್ಕೊಂಡು ಈ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ 8 ಪ್ರಕ್ರಿಯೆಗಳಲ್ಲಿ ಶಿಕ್ಷಣ ಕೊಡೋ ವ್ಯವಸ್ಥೆ ಆಗುತ್ತೆ. ಒಂದು ಪ್ರಾರಂಭಿಕ ಶಿಕ್ಷಣ ಅಂತ, ಅಂದರೆ ಮಗು ಶಿಶು ಮಂದಿರಕ್ಕೆ ಬರುತ್ತೆ. ಆ ಶಿಶು ಮಂದಿರಕ್ಕೆ ಬಂದಾಗ ಮಗುವಿಗೆ ಒಂದು ಸ್ವಲ್ಪ ಸ್ವತಂತ್ರ ಬೇಕು ಅಂತ ಅನಿಸುತ್ತೆ. ಆಮೇಲೆ ಯಾವ ಒತ್ತಡ ಇರಬಾರ್ದು, ಅಲ್ಲಿ ಯಾವ ಕಾಂಪಿಟೇಷನ್ನು ಸ್ಪರ್ಧೆ ಇರಬಾರ್ದು. ಈ ಥರ ಎಲ್ಲ ಇದ್ದಾಗ ಮಗು ಆ ಶಾಲಾ ವಾತಾವರಣಕ್ಕೆ ತುಂಬ ಬೇಗ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಚಟುವಟಿಕೆ ಏನು ಮಾಡಿಸ್ತೀವಿ ಅಂದರೆ ನಾವು ಆ ಮಕ್ಕಳನ್ನ ಜಾರು ಬಂಡೆ ಆಡಿಸೋದು, ಹಾಗೆ ಒಳಗೆ ಕರ್ಕೊಂಡು ಬಂದರೆ ದೊಡ್ಡ ದೊಡ್ಡ ಬಾಲಗಳನ್ನು ಕೊಟ್ಟು ಸ್ವತಂತ್ರವಾಗಿ ಆಟ ಆಡಿಸೋದು, ಹಾಳಾಗದೇ ಇರೋ ವಸ್ತುಗಳನ್ನು ಕೊಟ್ಟು ಮಗುಗೆ ಸ್ವತಂತ್ರವಾಗಿ ಆಟ ಆಡಿಸೋದಕ್ಕೆ ಬಿಡ್ತೀವಿ. ಇದು ಪ್ರಾರಂಭಿಕ ಚಟುವಟಿಕೆಗಳು. ಅಂದರೆ ಮಗು ಬೇಗ ಶಾಲೆಯ ವಾತಾವರಣಕ್ಕೆ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಅದರ ನೆಕ್ಸ್ಟು ದೈನಂದಿನ ಚಟುವಟಿಕೆಗಳು. ಅಂದರೆ ದಿನನಿತ್ಯ ಏನು ಚಟುವಟಿಕೆಗಳು ಮನೇಲಿ ಮಾಡಬೇಕು. ಮಗು ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ಕೊಂಡು ಹೇಳ್ಬೇಕು, ಮತ್ತು ಮುಖ ತೊಳಿಬೇಕು, ಹಲ್ಲು ಉಜ್ಜಬೇಕು, ಕೈಕಾಲು ತೊಳ್ಕೊಳ್ಬೇಕು, ಆಮೇಲೆ ಮನೆ ಕೆಲಸಗಳಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು, ಆಮೇಲೆ ತನ್ನ ಬ್ಯಾಗನ್ನು ತಾನೇ ಜೋಡಿಸ್ಕೊಳ್ಳುವಂಥದ್ದು, ಹಾಗೆ ತಂದೆ ತಾಯರಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬರುವಂಥದ್ದು. ಮನೆಯಲ್ಲಿ ಮಗು ತನ್ನ ಶರ್ಟಿನ ಗುಂಡಿ ತಾನೇ ಹಾಕ್ಕೊಳ್ಬೇಕು ಅಂತಾದರೆ ಶಾಲೆಯಲ್ಲಿ ಒಂದು ಬಟ್ಟೆಗೆ ಕಾಜಾ ಗುಂಡಿ ಕೊಟ್ಬಿಟ್ಟು ಅದನ್ನು ಹಾಕೋದಕ್ಕೆ ಅಭ್ಯಾಸ ಮಾಡಿಸ್ತಾರೆ. ಆಮೇಲೆ ದೇವ್ರಿಗೆ ದೀಪ ಹಚ್ಚೋದು, ಶಾಲೆಯಲ್ಲಿರೋ ದೇವ್ರಿಗೆ ದೀಪ ಹಚ್ಚುವಂಥದ್ದು, ಎಲ್ಲ ಮಕ್ಕಳಿಗೂ ಕುಂಕುಮ ಕೊಡುವಂಥದ್ದು, ತರಕಾರಿ ಸಿಪ್ಪೆ ತೆಗೆಯುವಂಥದ್ದು, ಕಸ ಗುಡಿಸೋವಂಥದ್ದು, ಕಸ ಗುಡಿಸೋದಕ್ಕೂ ಹಚ್ತಾರೆ, ನೆಲ ಒರೆಸೋವಂಥದ್ದು. ಈ ಎಲ್ಲ ಕೆಲಸಗಳನ್ನು ಶಿಶು ಮಂದಿರದಲ್ಲೂ ಮಾಡಿಸಿ ಮನೆಗೆ ಪೂರಕವಾದಂಥ ಚಟುವಟಿಕೆಗಳನ್ನು ಮಾಡಿಸ್ತಾರೆ. ಇದಾದಮೇಲೆ ಭಾಷೆ ಪ್ರಮುಖವಾದಂಥ ಇನ್ನೊಂದು ಅಂಶ, ಭಾಷಾ ವಿಕಾಸ. ಮಗು ಭಾಷೆನ ಹೇಗೆ ಕಲಿಯುತ್ತೆ ಅಂದರೆ ಗಮನಿಸುವುದು, ಆಲಿಸುವುದು, ಗ್ರಹಿಸುವುದು, ಪುನಃ ಉಚ್ಚರಿಸುವುದು. ಇದು 4 ಬೇಸಿಕ್ ಮಗುವಿನ ಬೇಸಿಕ್ ಸ್ಕಿಲ್ಸು. ಅಂದರೆ ಬೇಸಿಕ್ ಸ್ಕಿಲ್ಸ್ ಅಂದರೆ ನಾವು ಅದನ್ನು ಇನ್ಸ್ಟಿಂಕ್ಚುಯಲ್ ಅಂತಲೂ ಹೇಳ್ತೀವಿ. ಅಂದರೆ ಮಗುವಿಗೆ ಹುಟ್ತಾನೇ ಬಂದಿರೋವಂಥದ್ದು. ಈ ಚಟುವಟಿಕೆಗಳಿಗೆ ನಾವು ಸಹಾಯ ಮಾಡಿದ್ರೂ ಇದಕ್ಕೆ ಆಗುತ್ತೆ, ಸಹಾಯ ಮಾಡದೇ ಇದ್ರೂ ಆಗುತ್ತೆ. ಆದರೆ ಅದಕ್ಕೆ ನಾವು ಸಹಕಾರ ಕೊಟ್ಟಾಗ ಅದು ತುಂಬ ಪರ್ಫೆಕ್ಟಾಗಿ ಆಗುತ್ತೆ, ನಿಶ್ಚಿತವಾಗಿ ಆಗುತ್ತೆ ಅನ್ನೋದು ವಿಜ್ಞಾನ ಹೇಳುವಂಥದ್ದು. ಸ್ಪಷ್ಟ ಉಚ್ಚಾರಣೆ ಆಗಬೇಕು ಅಂದರೆ ಶ್ಲೋಕಗಳನ್ನು ಹೇಳಿಸ್ಬೇಕು, ಆಮೇಲೆ ಇದು ಮಂಕುತಿಮ್ಮನ ಕಗ್ಗದ್ದನ್ನು ಹೇಳಿಸ್ಬೇಕು, ಶಿಶುಗೀತೆಗಳನ್ನು ಹೇಳಿಸ್ಬೇಕು. ಅದೇ ರೀತಿ ಮಗುವಿಗೆ ಗ್ರಹಿಸುವ ಶಕ್ತಿ ಹೆಚ್ಚಾಗಬೇಕು ಅಂತಾದರೆ ಕತೆಗಳನ್ನು ಹೇಳಬೇಕು, ಕತೆಗಳನ್ನು ಗ್ರಹಿಸ್ತಾ ಹೋಗ್ತಾರೆ ಅವರು. ಆ ಕತೆಗಳಿಗೆ ಸಂಬಂಧಪಟ್ಟಿದ್ದ ಚಟುವಟಿಕೆಗಳನ್ನು ಕೊಡಬೇಕು. ಆ ಕಾಂಟೆಕ್ಸ್ಟ್ ಅರ್ಥ ಆಗಬೇಕು ಅಂತಾದರೆ ಕತೆಯ ಕಾರ್ಡ್ಗಳನ್ನು ಮಗುಗೆ ಜೋಡಿಸೋದಕ್ಕೆ ಕೊಡಬೇಕು. ಆ ಥರ ಗಮನಿಸೋದಕ್ಕೆ ಅಂತ ಬಣ್ಣಗಳನ್ನು ಗಮನಿಸೋದಕ್ಕೆ ಕೊಡಬೇಕು, ಬೇರೆಯವರು ಮಾತಾಡಿದ್ದನ್ನು ಗಮನಿಸೋದಕ್ಕೆ ಕೊಡಬೇಕು. ಹೀಗೆಲ್ಲ ಮಾಡಿದಾಗ ಮಗುನಲ್ಲಿ ಭಾಷಾ ವಿಕಾಸ ಆಗ್ತಾ ಹೋಗುತ್ತೆ. ಮುಂದಿನ ಇದು ಇಂದ್ರಿಯ ವಿಕಾಸಗಳು, ಕರ್ಮೇಂದ್ರಿಯಗಳ ವಿಕಾಸ, ಜ್ಞಾನೇಂದ್ರಿಯಗಳ ವಿಕಾಸ ಅಂತ 2 ಭಾಗ ಮಾಡ್ಕೊಳ್ತೀವಿ. ಕೈಕಾಲುಗಳಲ್ಲಿ ಶಕ್ತಿ ಬರೋದು, ದೇಹದ ಮೇಲೆ ಸಮತೋಲನ ಬರೋದು, ಅದಕ್ಕೆ ಬೇಕಾದಂಥ ಚಟುವಟಿಕೆಗಳು ಹತ್ತೋದು, ಹಾರೋದು, ಓಡೋದು, ಜಿಗಿಯೋದು, ಈ ಥರ ಚಟುವಟಿಕೆಗಳನ್ನು ಮಾಡ್ತೀವಿ. ಅದು ಅನ್ನಮಯ ಕೋಶದ ವಿಕಾಸ. ಆದರೆ ಪ್ರಾಣಮಯ ಕೋಶಕ್ಕೂ ಚಟುವಟಿಕೆಗಳನ್ನು ಮಾಡಿಸ್ತೀವಿ. ಅಂದರೆ ಬಲೂನ್ ಊದುವಂಥದ್ದು, ಆಮೇಲೆ ಶೀಟಿ ಊದುವಂಥದ್ದು, ಆಮೇಲೆ ಓಂಕಾರ ಹೇಳುವಂಥದ್ದು. ಇವೆಲ್ಲ ಕೂಡ ಲಂಗ್ಸ್ ಏನಿದೆ ಶ್ವಾಸಕೋಶನ ಸದೃಢ ಮಾಡುತ್ತೆ, ಮಗುವಿನಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಇದೆಲ್ಲ ಅನ್ನಮಯ ಕೋಶದ ವಿಕಾಸದ ಚಟುವಟಿಕೆಗಳಾದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯಗಳು ಇವೆಲ್ಲವಕ್ಕೂ ವಿಶಿಷ್ಟವಾದ ಚಟುವಟಿಕೆಗಳನ್ನು ಮಾಡಿಸ್ಬೇಕು ನಾವು. ಕಣ್ಣಿನ ಮೂಲಕ ಎಲ್ಲ ಗಮನಿಸ್ತಾರೆ, ಹಾಗಾಗಿ ಬಣ್ಣಗಳನ್ನು ಕೊಡಬೇಕು.
ಬಣ್ಣದ ವಸ್ತುಗಳನ್ನು ವಿಂಗಡಿಸುವಂಥದ್ದು, ಬಣ್ಣವನ್ನು ಗುರ್ಸೋದು, ಮಿಶ್ರ ಬಣ್ಣಗಳು, ಮೂಲ ಬಣ್ಣಗಳು, ಇವುಗಳೆಲ್ಲ ಒಂದಕ್ಕೊಂದು ಮಿಶ್ರ ಮಾಡಿದಾಗ ಏನಾಗುತ್ತೆ ಅಂತ ಗಮನಿಸುವಂಥದ್ದು, ಈ ಎಲ್ಲ ಚಟುವಟಿಕೆಗಳನ್ನು ಕೊಡ್ತೀವಿ. ಶಬ್ದಕ್ಕೆ, ಭಾಷಾ ವಿಕಾಸಕ್ಕೆ, ಆಲಿಸುವ ಕೌಶಲಕ್ಕೆ ನಾವು ಪ್ರಾಣಿ ಪಕ್ಷಿಗಳನ್ನು ಧ್ವನಿಯನ್ನು ಆಲಿಸುವುದು, ಸ್ನೇಹಿತರ ಧ್ವನಿಯನ್ನು ಆಲಿಸುವುದು ಹೀಗೆ ಕೊಡ್ತೀವಿ. ಆಲಿಸುವ ಕೌಶಲನ ಸೂಕ್ಷ್ಮ ಮಾಡಬೇಕು ಅನ್ನೋ ಕಾರಣಕ್ಕೆ ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ಸಾಸಿವೆ, ಜೀರಿಗೆ ಈ ಥರದನ್ನೆಲ್ಲ ಹಾಕಿ ಶಬ್ದ ಮಾಡಿ ಶಬ್ದ ಗುರ್ಸೋವಂಥದ್ದಕ್ಕೆ ಕೊಡ್ತೀವಿ. ಹಾಗೆ ರುಚಿ ತುಂಬ ವಿಧವಾದ ರುಚಿ ಇದೆ. ನಾವು ಮೂಲವಾಗಿ ಕಳಿಸೋದು ಸಿಹಿ, ಕಹಿ, ಒಗರು, ಉಪ್ಪು, ಹುಳಿ, ಈ 5. ಅದರಲ್ಲೇ ಬೇರೆ ಬೇರೆ ರೀತಿ ಇರುತ್ತೆ. ಬೇರೆ ಬೇರೆ, ಈಗ ಲಿಂಬೆ ಹಣ್ಣಿನ ಹುಳಿನೇ ಬೇರೆ, ಹುಣಸೆ ಹಣ್ಣಿನ ಹುಳಿನೇ ಬೇರೆ, ಅಮಟೆಕಾಯಿ ಹುಳಿನೇ ಬೇರೆ. ಹಾಗೆ ಆ ವಸ್ತುಗಳನ್ನೆಲ್ಲ ಮಕ್ಕಳಿಗೆ ಪರಿಚಯ ಮಾಡಿಸಿ, ಸ್ವತಃ ಅವರ ನಾಲ್ಗೆ ಮೇಲೆ ಅದನ್ನೆಲ್ಲ ಇಟ್ಬಿಟ್ಟು ಅವ್ರಿಗೆ ಪರಿಚಯ ಮಾಡಿಸ್ಬಿಟ್ಟು ಆ ವಸ್ತುಗಳನ್ನು, ರುಚಿಯನ್ನು ತೋರಿಸುವಂಥದ್ದು. ಮೂಗಿನ ಶಕ್ತಿನ ಹೆಚ್ಚು ಮಾಡೋದಕ್ಕೆ ಮುಖ್ಯವಾದ ಚಟುವಟಿಕೆ ಮಾಡಿಸೋದು ಅಂದರೆ ಬೇರೆ ಬೇರೆ ಎಲೆಗಳು, ಈ ಪುದೀನ ಎಲೆ, ಕೊತ್ತಂಬರಿ ಸೊಪ್ಪಿನ ಎಲೆ, ಕರಿಬೇವಿನ ಸೊಪ್ಪಿನ ಎಲೆ, ಇವನ್ನೆಲ್ಲ ಕೂಡ ಬಟ್ಟೆನಲ್ಲಿ ಅದನ್ನು ಕಟ್ಟಿಬಿಟ್ಟು ಮಕ್ಕಳಿಗೆ ಮೂಸೋದು ಕೊಡ್ತೀವಿ. ಪ್ರಾರಂಭದಲ್ಲಿ ಸುಮ್ಮನೆ ಮೂಸ್ತಾರಷ್ಟೇ, ಅವ್ರಿಗೆ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಹೇಳಲ್ಲ. ಆದರೆ ಏನು ಹೇಳುತ್ತೆ ವಿಜ್ಞಾನ ಅಂದರೆ, ಸುಮ್ಮನೆ ಮೂಸಿದ್ರೆ ಸಾಕು, ಆ ಒಂದು ಅಂಶ ಮೆದುಳಿನಲ್ಲಿ ಇದನ್ನು ಜ್ಞಾನಕೋಶನ ಸಕ್ರಿಯಗೊಳಿಸುತ್ತೆ. ಮುಂದೊಂದು ದಿನ ಅವ್ರಿಗೆ ಭಾಷೆ ಬಂದಾಗ ಅದು ಯಾವ ಸೊಪ್ಪು ಅಂತ ಹೇಳೋದಕ್ಕೆ ಗೊತ್ತಾಗ್ಬೋದು. ಇನ್ನು ಸ್ಪರ್ಶಕ್ಕೆ ಬಿಸಿ ತಣ್ಣನೆದು, ಒರಟು ನುಣುಪಿನ ವಸ್ತುಗಳನ್ನು ಕೊಟ್ಬಿಟ್ಟು ಅವರಿಗೆ ಆ ಸ್ಪರ್ಶದ ಅನುಭವವನ್ನು ಕೊಡ್ತಾ ಹೋಗೋದು. ಇದಾದಮೇಲೆ ಗಣಿತದಲ್ಲಿ ಆಕಾರ, ಗಾತ್ರ, ತೂಕ, ಅಳತೆ, ದೂರ, ದಿಕ್ಕು, ಕಾಲ, ಸಂಖ್ಯೆ, ಇವಿಷ್ಟು ಮೂಲ ಪ್ರತ್ಯಯಗಳು, ಮೂಲ ಕಾನ್ಸೆಪ್ಟ್ಸು. ಈ ಕಾನ್ಸೆಪ್ಟ್ಸ್ನ ನಾವು ಮಕ್ಕಳಲ್ಲಿ ಡೆವಲಪ್ ಮಾಡಲೇಬೇಕು. ಬೇರೆ ಬೇರೆ ಆಕಾರದ ವಸ್ತುಗಳನ್ನು ಕೊಟ್ಟು ವಿಂಗಡಿಸೋದಕ್ಕೆ ಹೇಳೋದು, ಆಕಾರನ ಗುರ್ಸೋಕ್ಕೆ ಹೇಳುವಂಥದ್ದು. ಆಮೇಲೆ ತೂಕ, ಹಗುರ ಭಾರದ ವಸ್ತುಗಳನ್ನು ಎತ್ತಿ ಅದು ಯಾವುದು ಭಾರ ಇದೆ, ಯಾವುದು ಹಗುರ ಇದೆ ಅಂತ ಕಂಡುಹಿಡಿಯುವಂಥದ್ದು, ತೂಕನೇ ಮಾಡುವಂಥದ್ದು. ಹಾಗೆ ಟೇಪ್ ತೊಗೊಂಡು ಅಳೆಯುವಂಥದ್ದು ದೂರದ್ದು ಇದಕ್ಕೆ ಬಂದಾಗ. ಆಮೇಲೆ ಸಂಖ್ಯೆ ಯಾವತ್ತೂ ನಮ್ಮಲ್ಲೊಂದು ಅಭಿಪ್ರಾಯ ಇದೆ, ಸುಮ್ಮನೆ ಹೇಳಿಸೋದ್ರಿಂದ ಬರಲ್ಲ. ಮೂರ್ತ ವಸ್ತುಗಳು ಅಂದರೆ ಕಾಂಕ್ರೀಟ್ ಕಾನ್ಸೆಪ್ಟ್ ಕೊಡಬೇಕು. ಅಂದರೆ ಕಾಂಕ್ರೀಟ್ ವಸ್ತುಗಳು ಅಂದರೆ ಕಲ್ಲುಗಳಿರ್ಬೋದು, ಕಡ್ಡಿಗಳಿರ್ಬೋದು, ಈ ಥರ ವಸ್ತುಗಳನ್ನು ಇಟ್ಕೊಂಡು ಅದ್ರ ಮೂಲಕ ಮಗುಗೆ ಎಣಿಕೆ ಫಸ್ಟ್ ಕಲಿಸ್ಬೇಕು. ಆಮೇಲೆ ಸಂಖ್ಯೆ, ಕೂಡೋದು, ಕಳೆಯೋದು, ಅವನ್ನೆಲ್ಲ ನಂತರದ ದಿನಗಳಲ್ಲಿ ಕಲಿಸ್ಬೋದು. ಹಾಗೆ ಕಾಲ ಪ್ರತ್ಯಯ ಪ್ರಾರಂಭದಲ್ಲಿ ಏನು ಮಾಡ್ತೀವಿ ಅಂದರೆ, ಸೂರ್ಯ ಹುಟ್ಟೋ ಕಾಲ, ಊಟ ಮಾಡೋ ಕಾಲ, ಹೀಗೆ ಯಾವುದಕ್ಕಾದರೂ ಒಂದಕ್ಕೆ ಅದನ್ನು ಜೋಡಣೆ ಮಾಡಿ ಮಕ್ಕಳಿಗೆ ಅರ್ಥ ಮಾಡಿಸ್ತೀವಿ. ನಂತರದ ದಿನಗಳಲ್ಲಿ ಗಡಿಯಾರ ಇಟ್ಕೊಂಡು ಕಾಲ ಪ್ರತ್ಯಯವನ್ನು ಕೊಡ್ತಾ ಹೋಗ್ತೀವಿ. ಇನ್ನು ವಿಜ್ಞಾನಕ್ಕೆ ಬಂದರೆ, ವಿಜ್ಞಾನ ಅಂದರೆ ಪ್ರಯೋಗ. ನಮ್ಮಲ್ಲಿ ಸುಮಾರಾಗಿ ಅಂದ್ಕೊಳ್ಳೋದು ಲ್ಯಾಬ್ ಅನ್ನೋದಿರಬೇಕು PUC ಲೆವೆಲಲ್ಲಿ ಅಂತ. ಆದರೆ ನಮ್ಮ ಶಿಶು ಮಂದಿರದ ಕಲ್ಪನೆ ಹಾಗಲ್ಲ. ಲ್ಯಾಬ್ ಅನ್ನೋದು ನಾವು ಶಿಶು ಮಂದಿರದಿಂದನೇ ಶುರು ಮಾಡಬೇಕು ಅಂತ. ಯಾಕೆ ಶಿಶು ಮಂದಿರದಿಂದ ಶುರು ಮಾಡಬೇಕು ಅಂತಂದರೆ, ಅದು ಪ್ರತ್ಯಕ್ಷವಾಗಿ ಅನುಭವ ಆದಾಗ, ನೀರಿನ ಬಗ್ಗೆ ಇರ್ಬೋದು, ನೀರಿನ ಸ್ಥಿತಿಗಳ ಬಗ್ಗೆ ಇರ್ಬೋದು, ನೀರು ಎತ್ತರದಿಂದ ತಗ್ಗಿ ಹರಿಯುತ್ತೆ ಅನ್ನೋದಿರ್ಬೋದು, ಈ ಥರ ಪ್ರಯೋಗಗಳು ಮಗುವಿಗೆ ಅದು ಒಂದು ಕಾನ್ಸೆಪ್ಟ್ ಆಗಿ ಪ್ರತ್ಯಯವಾಗಿ ಮಗುವಿನ ಮೆದುಳಿನಲ್ಲಿ ಬೆಳೆದಾಗ ಮುಂದೊಂದು ದಿನ ಅದು ಯಾವುದೇ ಭಾಷೆಯಲ್ಲಿ ಬೇಕಾದರೂ ಅದನ್ನು ಬರೆಯೋದೋ ಓದೋದೋ ಅದಕ್ಕೆ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾಗಿ ಸರಳವಾದಂಥ ಪ್ರಯೋಗಗಳನ್ನು ಮಾಡ್ತೀವಿ ವಿಜ್ಞಾನಮಯ ಕೋಶದ ವಿಕಾಸಕ್ಕೆ. ಆಮೇಲೆ ಇನ್ನು ನೆಕ್ಸ್ಟು ಸೃಜನಶೀಲತೆ, ಕ್ರಿಯೇಟಿವಿಟಿ. ಸೃಜನಶೀಲತೆ ಅನ್ನೋದು ಮಗುವಿನ ಸಹಜ ಗುಣ. ಯಾಕೆಂದರೆ ಅದು ಪ್ರತಿ ಸಲ ಹೊಸ್ತನ್ನೇನಾದರೂ ಅಪೇಕ್ಷೆ ಪಡ್ತಾ ಇರುತ್ತೆ. ಬಣ್ಣ ತುಂಬುವಂಥದ್ದು, ಮಣಿ ಪೋಣಿಸುವಂಥದ್ದು, ಆಮೇಲೆ ಏನಾದರೂ ಆಕೃತಿಗಳನ್ನು ಮಾಡೋದು. ಈಗ ನೀವು ಆಕಾರಗಳನ್ನು ಕೊಡ್ತೀರಾ, ಆಕಾರಗಳನ್ನು ಕೊಟ್ಟಾಗ ಅದರನ್ನೇ ಉಪಯೋಗಿಸಿ ಮಗು ಏನಾದರೂ ಒಂದು ಆಕೃತಿ ಮಾಡುತ್ತೆ ಅಂದರೆ ಅದು ಕ್ರಿಯೇಟಿವಿಟಿ. ಹಾಗಾಗಿ ಆ ಸೃಜನಶೀಲತೆ ಚಟುವಟಿಕೆಗಳನ್ನು ಸಾಕಷ್ಟು ಮಾಡಿಸ್ತಾ ಹೋಗ್ತೀವಿ. ಅದರಿಂದನೇ ಮುಂದಕ್ಕೆ ಮಗುಗೆ ಬರುವಂಥದ್ದು ಕಲೆ. ಆ ಕಲೆ ಅಭಿನಯ ಕಲೆ ಇರಬಹುದು, ಅಥವಾ ಈ ಕೈ ಕೆಲಸಗಳು, ಓರೆಗಮಿ ಅಂತ ಏನು ಹೇಳ್ತೀವಿ, ಪೇಪರ್ ಫೋಲ್ಡಿಂಗು ಅಂತೆಲ್ಲ ಇರುತ್ತಲ್ಲ, ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ತೀವಿ. ಈ 8 ಅಂಶಗಳಲ್ಲಿ
ನಾವು ಶಿಕ್ಷಣವನ್ನು ನೀಡ್ತಾ ಹೋಗ್ತೀವಿ ಚಟುವಟಿಕೆ ಮೂಲಕನೇ. ನಾನು ಆವಾಗಲೇ ಹೇಳಿದೆ, ಒಂದೊಂದಕ್ಕೂ ಚಟುವಟಿಕೆ 50-60 ಚಟುವಟಿಕೆಗಳನ್ನು ಶಿಕ್ಷಕಿಯರು ಆರ್ಗನೈಸ್ ಮಾಡ್ಕೊಳ್ತಾರೆ. ಅವರಿಗೆ ತರಬೇತಿ ಕೊಡ್ತೀವಿ, ಆನಂತರ ಅವರೇ ಅದನ್ನೆಲ್ಲ ಯೋಚನೆ ಮಾಡಿ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಒಂದು ವ್ಯವಸ್ಥಿತವಾಗಿ ಸೈಂಟಿಫಿಕ್ ಮೆಥಡಲ್ಲಿ ವೈಜ್ಞಾನಿಕವಾಗಿ ಶಿಶು ಶಿಕ್ಷಣ ಅನ್ನೋದು ರಾಷ್ಟ್ರೋತ್ಥಾನ ಸ್ಕೂಲುಗಳಲ್ಲಿ ಚೆನ್ನಾಗಿ ನಡೀತಾ ಇದೆ.